ಬಿಡ್ಬೇಡ. ನಿನ್ನನ್ನು ಗೇಲಿ ಮಾಡಿದವರನ್ನ ಯಾವತ್ತೂ ಬಿಡ್ಬೇಡ. ನಿನ್ನನ್ನು ನೋಡಿ ಹೀಯಾಳಿಸಿದವರನ್ನು ಯಾವತ್ತಿಗೂ ಬಿಡ್ಬೇಡ. ನಿನ್ನ ಸೋಲನ್ನು ಕಾಯ್ತಾ ಇರೋರನ್ನ ನೀನು ಯಾವತ್ತಿಗೂ ಬಿಡ್ಲೇಬೇಡ. ನಿನ್ನನ್ನು ನೋಡಿ ಅಸಹ್ಯ ಪಡೋ ಜನರನ್ನು ನೀನು ಯಾವತ್ತಿಗೂ ಬಿಡ್ಲೇಬೇಡ. ಸಾಧಿಸಿ ತೋರಿಸು. ನಿನ್ನನ್ನು ಆಹ್ವಾನಿಸಿದ ಜನರಿಗೆ ನೀನ್ ಏನು ಅಂತೇಳಿ ತೋರಿಸು. ನಿನ್ನ ಯೋಗ್ಯತೆ ಏನು ಅಂತೇಳಿ ಇಡೀ ಜಗತ್ತಿಗೆ ತೋರಿಸು. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತೇಳಿ ನೀ ತೋರಿಸು. ನಿನ್ನ ಜೀವನ ದಿಕ್ಕಿಲ್ಲದೆ ಓಡುವಂತ ಮೋಡದಂತೆ ಆಗ್ಬಾರ್ದು. ಜೀವನದಲ್ಲಿ ಒಂದು ಗುರಿ ಇರಬೇಕು. ಈ ಜಗತ್ತಿನಲ್ಲಿ ಯಾರನ್ನು ಕೂಡ ಕೀಳಾಗಿ ಕಾಣಬಾರದು. ಯಾಕಂದ್ರೆ ಕುಡಿಯಲು ಯೋಗ್ಯವಿಲ್ಲದ ನೀರು ಬೆಂಕಿಯನ್ನು ಆರಿಸುತ್ತದೆ. ನೀನು ಯಾವುದಕ್ಕೂ ಪ್ರಯೋಜನ ಬರಲ್ಲ ಅಂದವರಿಗೆ ನಾನು ಯಾಕಾದ್ರೂ ಈ ಮಾತು ಹೇಳಿದ್ನವನಿಗೆ ಅಂತೇಳಿ ಅನಿಸ್ಬೇಕು. ಆ ತರ ಸಾಧನೆ ಮಾಡಿ ತೋರಿಸು. ಒಂದು ಹೂವು ಮತ್ತೊಂದು ಹೂವು ಜೊತೆ ಯಾವತ್ತಿಗೂ ಸ್ಪರ್ಧೆ ಇಳಿಯಲ್ಲ. ಸುಂದರವಾಗಿ ಹರಳೋದಷ್ಟೇ ಅದರ ಕೆಲಸ. ಹಾಗೆ ನೀನ್ ಯಾರ ಬಗ್ಗೆನೆ ತಲೆ ಕೆಡಿಸ್ಕೋಬೇಡ. ನಿನ್ನ ಗುರಿಯ ಕಡೆ ಅಷ್ಟು ನಿನ್ನ ಗಮನ ಹರಿಸು. ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿ ನೋಡದ ಜನ ಕಟ್ಟಿಗೆಯಲ್ಲಿದ್ದಾಗ ಕಣ್ಣೀರಾಗ್ತಾರೆ. ಅಂತ ಜನರ ಮಧ್ಯೆ ನೀನು ಬದುಕಿದ್ದಾಗಲೇ ಏನಾದ್ರೂ ಸಾಧನೆ ಮಾಡಿ ತೋರಿಸು. ಸತ್ತ ಮೇಲೂ ಕೂಡ ನೀನು ಶಾಶ್ವತವಾಗಿ ಬದುಕಿ ತೋರಿಸು. ಒಳ್ಳೆಯ ಸಮಯ ಬಂದಾಗ ಹೆಚ್ಚು ಖುಷಿಯಿಂದ ಅನುಭವಿಸು. ಯಾಕಂದ್ರೆ ಅದು ಹೆಚ್ಚು ದಿನ ಉಳಿಯಲ್ಲ. ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈಗ ಜನ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಟೈಮ್ ಕೂಡ ಬರುತ್ತೆ. ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತೆ. ಅದೇ ನೀರು ಬತ್ತಿದಾಗ ಸತ್ತು ಹೋದ ಮೀನುಗಳನ್ನು ಇರುವೆಗಳು ತಿನ್ನುತ್ತೆ. ಅವಕಾಶ ಎಲ್ರಿಗೂ ಸಿಗುತ್ತೆ, ಆದ್ರೆ ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಜೀವನ ಎಂಬ ಆಟದಲ್ಲಿ ನಿನಗೆ ಯಾರೇ ಏನೇ ಕೇಡು ಮಾಡಿದ್ರು ನಿನಗೆ ಒಳ್ಳೆದೇ ಆಗುತ್ತೆ. ಜನ ನಿನ್ನನ್ನು ಫುಟ್ಬಾಲ್ ರೀತಿ ಹೋದ್ರೂ ಕೂಡ ನೀನ್ ತಲೆ ಕಟ್ಸ್ಕೋಬೇಡ. ಯಾಕಂದ್ರೆ ಅವರೇ ನಿಮ್ಗೆ ಗೋಲ್ ಹತ್ರ ಹೋಗಲು ತಲುಪಿಸ್ತಾ ಇದ್ದಾರೆ ಅಂತೇಳಿ ಅವರಿಗೆ ಗೊತ್ತಿರಲ್ಲ. ನಿನ್ನ ತಲೆಯಲ್ಲಿ ನಾನು ಮಾಡ್ತೀನಿ ಎಂಬ ಇಚ್ಛೆ ಇದ್ರೆ ಸಾಕು, ನೀ ಎಂತ ಸಾಧನೆ ಆದ್ರೂ ಮಾಡ್ತೀಯ. ಒತ್ತಡ ಇಲ್ಲದ ಉದ್ಯೋಗವಿಲ್ಲ, ನಷ್ಟ ಇಲ್ಲದ ವ್ಯಾಪಾರವಿಲ್ಲ, ಕಷ್ಟ ಇಲ್ಲದ ವ್ಯವಸಾಯವಿಲ್ಲ, ನೆಮ್ಮದಿ ಇಲ್ಲದ ಸಂಸಾರ ಇಲ್ಲ, ಸಮಸ್ಯೆಗಳೇ ಇರದ ಮನುಷ್ಯ ಇಲ್ಲ. ಇವೆಲ್ಲವನ್ನು ಜಯಿಸುವವನೇ ನಿಜವಾದ ಸಾಧಕನಿಸಿಕೊಳ್ಳುತ್ತಾನೆ. ಎದ್ದೇಳು, ನಿನ್ನ ಕೈಲಿ ಏನೂ ಆಗುವುದಿಲ್ಲ ಅನ್ನುವರ ಬಾಯಿ ಮುಚ್ಚುವ ಸಮಯ ಬಂದಾಗಿದೆ. ನಿನ್ನ ಸಮಯವನ್ನು ಎಂದಿಗೂ ಹಾಳು ಮಾಡಬೇಡ. ನಿನ್ನ ಈ ಅಮೂಲ್ಯವಾದ ಸಮಯ ಹಾಳು ಮಾಡಿದ್ರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಕೊಲ್ಲೋಕೆ ಅಂತ ಒಬ್ಬ ಇದ್ರೆ ಕಾಪಾಡೋಕೊಬ್ಬ ಮೇಲೊಬ್ಬ ಇರ್ತಾನೆ. ನಿನ್ನನ್ನು ನೋಡಿ ಆಗದೆ ಇರೋರು 100 ಜನ ಇದ್ರೆ ಮತ್ತೊಂದು ಕಡೆ ನಿನ್ನನ್ನು ಇಷ್ಟಪಡೋರು 100 ಜನ ಇರ್ತಾರೆ. ಹಾಗಾಗಿ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಕ್ ಹೋಗ್ಬೇಡ. ಹಾಗೆ ಯಾರನ್ನು ಬಿಡ್ಬೇಡ. ನಿನ್ನನ್ನು ಹೀಯಾಳಿಸಿದವರನ್ನು, ನಿನ್ನ ಕೈಲಿ ಆಗೋಲ್ಲ ಎಂದವರಿಗೆ ನೀನು ಯಾವತ್ತಿಗೂ ಬಿಡಕ್ ಹೋಗ್ಬೇಡ. ನಾನು ಮಾಡ್ತೀನಿ ಎಂಬ ಧೈರ್ಯ ನಿನ್ನಲ್ಲಿರ್ಬೇಕು. ಅಂದಾಗ ಮಾತ್ರ ಜಗತ್ತು ನಿನ್ನ ಕಡೆ ನೋಡಲು ಸಾಧ್ಯ. ಬಿಡ್ಬೇಡ, ಯಾವತ್ತಿಗೂ ಬಿಡ್ಬೇಡ. ನಿನ್ನ ತನವನ್ನು ಬಿಟ್ಟು ಕೊಡ್ಲೇಬೇಡ. ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ನಾಳೆ ಸಿಗ್ತೀನಿ. ಅಕೌಂಟ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ.